ಲೇಡೀಸ್ ಅಂಡ್ ಜೆಂಟಲ್ಮನ್, 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಇರುವಾಗಲೇ ರಾಜ್ಯದಲ್ಲೂ ಚುನಾವಣಾ ಕಣ ಏರ್ಪಟ್ಟಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಟಿಕೆಟ್ ಫೈಟ್ ನಡೀತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಮಂಡ್ಯದಲ್ಲಿ ಜೆಡಿಎಸ್ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದು ಕೈದಳ ಗುದ್ದಾಟ ಆರಂಭ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಶಾಸಕರು ಕದಲೂರು ಉದಯ್ ವಾಗ್ದಾಳಿ ನಡೆಸಿದ್ದಾರೆ. ಏನದು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮಂಡ್ಯ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ. ಆದ್ರೆ ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕಡೆ ಕೈ ಜಯಿಸಿದ್ದು ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ಗೆದ್ದಿದೆ. ಇದರಿಂದ ಮುಂಬರುವ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯನ್ನ ಮತ್ತೆ ಬಲಪಡಿಸಿಕೊಳ್ಳೋದಕ್ಕೆ ಜೆಡಿಎಸ್ ಮುಂದಾಗಿದ್ದು ಈಗ ಕೈ ದಳದ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಮದ್ದೂರಿನಲ್ಲಿ ಕದಲೂರು ಉದಯ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋದು, ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ. ಅವರು ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ. ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದ್ರಲ್ಲಿ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಗನ ಪ್ರಧಾನಿಗಳು ಮನಸ್ಸು ಮಾಡಿದ್ರು ಅಂತ ಎಂಥದ್ದು ಜೈಲಿಂದ ಈಚೆ ಬಂದು ಬಿಡಿಸ್ಕೊಂಡ್ಬರ್ಬೋದಿತ್ತಲ್ಲ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲ್ ಸೇರೋದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕಾರಣ. ಅಣ್ಣನ ಮಗನನ್ನೇ ಸಹಿಸ್ಕೊಳ್ಳಿಲ್ಲ, ನಮ್ಮನ್ನ ಅವ್ರು ಸಹಿಸ್ಕೊಳ್ತಾರಾ? ಇವ್ರ ಮಗ ಗೆದ್ದಿಲ್ಲ ಅಂತ ಷಡ್ಯಂತ್ರ ಮಾಡಿ ಅಣ್ಣನ ಮಗನನ್ನೇ ಜೈಲಿಗೆ ಹಾಕ್ಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ಮನಸ್ಸು ಮಾಡಿದ್ರೆ ಬಿಡಿಸಬಹುದಾಗಿತ್ತು ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎಂತೆಂಥವ್ರೋ ಜೈಲಿಂದ ಈಚೆ ಬಂದ್ರು, ಬಿಡಿಸ್ಕೊಂಡ್ಬರ್ಬೋದಿತ್ತಲ್ಲ. ಇನ್ನು ಅವರಿಗೆ ದಮ್ಮಿದ್ರೆ ದೆಹಲಿಗೆ ಪಾದಯಾತ್ರೆ ಮಾಡ್ಲಿ ಅಂತ ಕದಲೂರು ಉದಯ್ ವಾಕ್ಸಮರ ನಡೆಸಿದ್ದಾರೆ. ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರ್ಲಿಲ್ಲ ಅಂದ್ಬಿಟ್ಟು ಈಗ ಮಗನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನ್ ಬೇಕಾದ್ರೂ ನಿಂತ್ಕೊಂಡು ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಚುನಾವಣೆಗೆ ಕರ್ನಾಟಕ ರಾಜ್ಯ ಈಗಾಗಲೇ ಸಜ್ಜಾದಂತಿದೆ. 3 ಪಕ್ಷಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಸಹ ಜೋರಾಗಿದೆ. ಎಚ್.ಡಿ.ಕೆಗೆ ಮತ್ತೆ ರಾಜ್ಯಕ್ಕೆ ಮರಳುವಂತಹ ಇಂಗಿತ ಹೊಂದಿದ್ದು, ಅತ್ತ ಹೋದ್ರೆ ದರಿ, ಇತ್ತ ಬಂದೆ ಹುಲಿ ಎಂಬಂತಹ ಸ್ಥಿತಿ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.